ಹಲ್ಲೆಲೂಯಾ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 103ನೆಯ ಕೀರ್ತನೆ 5ನೇ ವಾಕ್ಯದ ಮೊದಲ ಭಾಗವನ್ನು ನಾವು ನೋಡೋಣ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. 103ನೆಯ ಕೀರ್ತನೆ 5ನೇ ವಾಕ್ಯದ ಮೊದಲ ಭಾಗದಲ್ಲಿ ನಾವು ಈ ರೀತಿ ನೋಡ್ತೇವೆ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಯಾರೆಲ್ಲ ನೀವು ನಿರಾಸೆಗೆ ಒಳಗಾಗಿದ್ದೀರೋ ಎಲ್ಲ ನಿರಾಸೆಗಳನ್ನು ತೆಗೆದುಹಾಕಿ ಕರ್ತನ ಮುಂದೆ ನೀವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಿಮ್ಮ ಆಸೆಯನ್ನು ನೆರವೇರಿಸುವಾತನೇ ಆಗಿದ್ದಾನೆ. ಯಾಕೆಂದರೆ ನಮಗೆ ವಾಗ್ದಾನ ಮಾಡಿದಂತಹ ದೇವರು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತನಾಗಿರುವಂತಹ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಸ್ವಾಮಿ ನೀವು ಕೊಟ್ಟಿರುವಂತಹ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ. ಶ್ರೇಷ್ಠವಾದಂಥ ವರಗಳಿಂದ ಸ್ವಾಮಿ ನಮ್ಮ ಆಸೆಗಳನ್ನು ಕರ್ತನೆ ನೀನು ಪೂರೈಸುತ್ತೀನಿ, ನೆರವೇರಿಸುತ್ತಿ ಎಂಬುದಾಗಿ ನೀ ಹೇಳಿದ್ದೀಯಪ್ಪ. ಅದೇ ಪ್ರಕಾರವಾಗಿ ಯಾರೆಲ್ಲ ನಿರಾಸೆಗೊಳಗಾಗಿದ್ದಾರೋ ಕರ್ತನೆ, ಇನ್ನು ಮುಂದೆ ಏನು ಮಾಡಬೇಕೆಂಬುದಾಗಿ ಕರ್ತನೆ ಅನೇಕ ಕನಸುಗಳನ್ನು ಹೊತ್ತುಕೊಂಡವರಾಗಿ ನಿರಾಸೆಯಿಂದ ತುಂಬಿದವರಾಗಿದ್ದಾರೋ ಅವರೆಲ್ಲರನ್ನ ಕರ್ತನೆ ನೀನು ಮುಟ್ಟೋ ಏಸಪ್ಪ. ಅವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ಅವರ ನಿರಾಸೆಗಳೆಲ್ಲವೂ ಬದಲಾಗಿ ಆಸೆಯಾಗಿ ಕರ್ತನೆ ನೆರವೇರುವಂತಹ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಕಾಣುವಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.